ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಯಾರೆಲ್ಲ ಇನ್ನೂ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಮನದ ನಿನಾದಕ್ಕೆ ಏನೆಂದು ಹೆಸರಿಡಲಿ ಭಾಗ 76. ಮಹಿಮಾಳನ್ನು ಹಿಂದಿನಿಂದ ಹಿಡಿದ ವ್ಯಕ್ತಿ ಅಲ್ಲಿಯೇ ಇದ್ದ ಗೋಡೌನ್ ಒಳಗೆ ಎಳೆದುಕೊಂಡು ಹೋದನು. ಮಹಿಮಾ ಎಷ್ಟೇ ಬಲವಾಗಿ ಉಪಯೋಗಿಸಿ ಬಿಡಿಸಿಕೊಳ್ಳಲು ಪ್ರಯತ್ನ ಮಾಡಿದರೂ ಅವನಿಂದ ಬಿಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅದು ಹಳೆ ಸಾಮಗ್ರಿಗಳನ್ನು ತುಂಬಿದಂತಹ ಗೋಡೌನ್ ಆಗಿತ್ತು. ಅಲ್ಲಿಗೆ ಎಳೆದುಕೊಂಡು ಹೋದವನು ಒಂದು ಕೈಯಲ್ಲಿ ಅವಳ ಬಾಯಿ ಸಮೇತ ಬಿಗಿಯಾಗಿ ಹಿಡಿದವನು, ಇನ್ನೊಂದು ಕೈಯಲ್ಲಿ ತನ್ನ ಕಿಸೆಯಲ್ಲಿದ್ದ ಚಾಕು ಹೊರತೆಗೆದಿದ್ದನು. ಕಿರುಗಣ್ಣಿನಲ್ಲಿಯೇ ಚಾಕು ನೋಡುತ್ತಿದ್ದ ಹಾಗೆ ಮಹಿಮಾಳಿಗೆ ಉಸಿರು ನಿಂತಹ ಅನುಭವವಾಗಿತ್ತು. ಅವನು ತನ್ನನ್ನು ಸಾಯಿಸಲು ಬಂದಿದ್ದಾನೆ ಎಂದು ತಿಳಿದವಳಿಗೆ ಅಂದು ದೇವಸ್ಥಾನದಲ್ಲಿ ತನ್ನ ಮುಂದೆ ಚಾಕು ಹಿಡಿದು ಬಂದಿದ್ದ ವ್ಯಕ್ತಿ ಇವನೇ ಎಂದು ತಿಳಿದು ಹೋಗಿತ್ತು. ಅವನ ಮುಖವನ್ನು ನೋಡದಿದ್ದರೂ ಅವಳಿಗೆ ಆಗಲೇ ಅದೇ ವ್ಯಕ್ತಿ ಇವನು ಎಂದು ತಿಳಿದು ಹೋಗಿತ್ತು. ಆದರೆ ಅವನು ಹಿಂದಿನಿಂದ ಹಿಡಿದಿರುವುದರಿಂದ ಅವನ ಮುಖ ಕಾಣಿಸುತ್ತಿರಲಿಲ್ಲ. ಅದಾಗಲೇ ಕಣ್ಣೀರು ಇಳಿಯುತ್ತಿದ್ದವು. ಇವನಿಂದ ಬಿಡಿಸಿಕೊಳ್ಳಲು ಸಾಧ್ಯವಿಲ್ಲ, ಇವತ್ತಿಗೆ ನನ್ನ ಉಸಿರು ನಿಲ್ಲುತ್ತದೆ ಎಂದು ನೆನೆದು ಅಸಹಾಯಕತೆಗೆ ಕಣ್ಣು ಮುಚ್ಚಿದವಳ ಕಣ್ಣಿನಿಂದ ನೀರು ಇಳಿಯುತ್ತಲೇ ಇದ್ದವು. ಶಿವಪ್ಪ, ನಾನು ಸಾಯುವುದಕ್ಕೆ ಹೆದರುವುದಿಲ್ಲ, ಆದರೆ ಇವನು ನನ್ನನ್ನು ಯಾಕೆ ಸಾಯಿಸುತ್ತಿದ್ದಾನೆ? ಇದರಿಂದ ಇವನಿಗೆ ಏನು ಲಾಭ ಎಂದು ತಿಳಿದುಕೊಳ್ಳದೆ ಸಾಯುತ್ತಿದ್ದೇನೆ ಎಂದು ನೆನೆದು ಅತೀವ ನೋವು ಪಡುತ್ತಿದ್ದಳು. ಇಲ್ಲ, ನಾನು ಹೀಗೆ ಸತ್ತರೆ ಆ ಸತ್ಯ ಇಲ್ಲಿಗೆ ಮಣ್ಣಾಗುತ್ತದೆ, ಹಾಗೆ ಆಗಬಾರ್ದು ಎಂದು ಕಣ್ಣು ಬಿಟ್ಟವಳಿಗೆ ತನ್ನ ಒಡಲ ಬಳಿ ಬರುತ್ತಿದ್ದ ಚಾಕು ನೋಡಿ ಒಡನೆಯೇ ಧೈರ್ಯ ಮಾಡಿ ಎರಡು ಕೈಯಲ್ಲಿ ಅವನ ಕೈ ಹಿಡಿದು ಹಿಂದಕ್ಕೆ ದೂಡಿದಳು. ಕೈ ಹಿಂದಕ್ಕೆ ದೂಡಿದ ರಭಸಕ್ಕೆ ಚಾಕು ಮಾರುದೂರ ಹೋಗಿ ಬಿದ್ದಿತ್ತು. ಅದನ್ನು ನೋಡಿದವನು ಕೋಪಗೊಂಡು ಅವಳ ಹಿಡಿತವನ್ನು ಬಿಗಿ ಮಾಡುತ್ತಾ ಅವಳನ್ನು ಎಳೆದುಕೊಂಡು ಮುಂದೆ ಹೋಗಿ ಕೆಳಬಾಗಿ ಚಾಕು ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಿದ್ದನು. ಮತ್ತೆ ಉಪಾಯ ಮಾಡಿ ತನ್ನ ಕಾಲಿನಲ್ಲಿ ಚಾಕು ಮುಂದಕ್ಕೆ ದೂಡಿದ್ದಳು. ಅವಳು ಚಾಕು ಒದೆಯುತ್ತಿದ್ದ ಹಾಗೆ ಅಸಾಧ್ಯ ಕೋಪಗೊಂಡವನು ಈಗ ಅವಳ ಬಾಯಿ ಬಿಟ್ಟು ಅವಳನ್ನು ತನ್ನೆಡೆಗೆ ತಿರುಗಿಸಿಕೊಂಡಿದ್ದನು. ಅವನ ಮುಖವನ್ನು ನೇರವಾಗಿ ನೋಡಿ ಆಘಾತವಾದಂತಾಯಿತು. ಆ ಮಕ್ಕಳಿಗೆ ಚಾಕು ಹಾಕಿದ ಅದೇ ವ್ಯಕ್ತಿ, ಅಲ್ಲದೆ ಪ್ರತಿದಿನ ರಾತ್ರಿ ಅವಳ ಕನಸಿನಲ್ಲಿ ಬಂದು ಅವಳು ಎದಿರುವಂತೆ ಮಾಡುತ್ತಿದ್ದ ವ್ಯಕ್ತಿ, ಅಂದು ದೇವಸ್ಥಾನದಲ್ಲಿ ಚಾಕು ಹಿಡಿದು ಸಾಯಿಸಲು ಬಂದ ವ್ಯಕ್ತಿ. ಅವನನ್ನು ನೋಡುತ್ತಿದ್ದ ಹಾಗೆ ಇವಳ ಗಂಟಲ ಪಸೆ ಆರಿ ಹೋಯಿತು. ಇಷ್ಟರವರೆಗೂ ಬಾಯಿ ಬಿಟ್ಟರೆ ಸಾಕು, ಯಾರನ್ನಾದರೂ ಕೂಗಬಹುದು ಎಂದುಕೊಂಡವಳಿಗೆ ಈಗ ಬಾಯಿ ಬಿಟ್ಟಿದ್ದರೂ ಸಹ ಗಂಟಲಿನಿಂದ ಸ್ವರವೇ ಹೊರಡಲಿಲ್ಲ. ಗಂಟಲು ನರ ಬಿಗಿಯುತ್ತಿತ್ತು. ಯಾರು ನೀನು? ನನ್ನನ್ನು ಯಾಕೆ ಸಾಯಿಸಲು ಬಂದಿದ್ದೀಯಾ ಎಂದು ಪ್ರಯಾಸದಲ್ಲಿ ನುಡಿದಿದ್ದಳು. ಅವಳು ಮಾತನಾಡಿದ್ದನ್ನು ನೋಡಿ ಒಡನೆಯೇ ಅವಳ ಭುಜ ಹಿಡಿದು ಗೋಡೆಗೆ ಒರಗಿಸಿ ಅವಳ ಕುತ್ತಿಗೆಗೆ ಕೈ ಹಾಕಲು ನೋಡಿದ. ಕುತ್ತಿಗೆ ಹಿಡಿಯಲು ಬರುತ್ತಿದ್ದ ಕೈಯನ್ನು ಹಿಡಿದು, ಯಾರಾದರೂ ಕಾಪಾಡಿ, ಯಾರಿದ್ದೀರಾ, ಪ್ಲೀಸ್ ಹೆಲ್ಪ್ ಮೀ ಎಂದು ಜೋರಾಗಿ ಕೂಗಿಕೊಂಡಳು. ಅವಳು ಆ ರೀತಿ ಕೂಗಿದನ್ನು ನೋಡಿ ದಕ್ಷ ಹೆದರಿ ಹೋದನು. ಅವಳ ಕೂಗಿಗೆ ಯಾರಾದರೂ ಬಂದರೆ ಎನ್ನುವ ಭಯ ಅವನನ್ನು ಆವರಿಸಿತು. ಅವಳು ಕೂಗುವುದನ್ನು ನೋಡಿ ಒಡನೆ ಎರಡು ಕೈಯಿಂದ ಅವಳ ಕುತ್ತಿಗೆ ಹಿಡಿದು ಅದುಮಲು ಶುರುವಾದ. ಅದಾಗಲೇ ಮಹಿಮಾಳಿಗೆ ಉಸಿರು ಕಟ್ಟಿದಂತೆ ಆಗುತ್ತಿತ್ತು. ಧೈರ್ಯ ಮಾಡಿ ಅವನ ಎದೆಗೆ ಕೈ ಹಾಕಿ ದೂಡಿದವಳು ಅಲ್ಲಿಂದ ತಪ್ಪಿಸಿಕೊಳ್ಳಲು ಓಡಿದಳು. ಆದರೂ ಬಿಡದವನು ಅವಳನ್ನು ಹಿಡಿದು ಮತ್ತೆ ಕುತ್ತಿಗೆ ಕೈ ಹಾಕಲು ಪ್ರಯತ್ನ ಮಾಡುತ್ತಿದ್ದ. ಅಷ್ಟರಲ್ಲಿ ಸುಮ್ಮನಾಗದವಳು ಮತ್ತೊಮ್ಮೆ, ಮಹರ್ಷಿ, ಪಾರ್ಥ, ನನ್ನನ್ನು ಕಾಪಾಡಿ ಎಂದು ಜೋರಾಗಿ ಕೂಗಿದ್ದಳು. ಸಮಾರಂಭದ ಗದ್ದಲದಲ್ಲಿ ಇರುವವರೆಗೆ ಅವಳ ಕೂಗು ಕೇಳಿಸುವುದೇ ಮೊದಲೇ ಹೆದರಿದ್ದವಳು ಅವನಿಂದ ಬಿಡಿಸಿಕೊಳ್ಳಲು ಭರದಲ್ಲಿ ಅವಳ ದೇಹದ ಶಕ್ತಿಯೆಲ್ಲ ಕುಂದಿ ಹೋಗಿತ್ತು. ಇನ್ನು ಅವನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎನ್ನುವಂತೆ ಅವನ ಕೈಗೆ ಸಿಕ್ಕಿದಳು. ಗೋಡೆಗೆ ಒರಗಿಸಿದವನು ಅವಳ ಕುತ್ತಿಗೆಗೆ ಕೈ ಹಾಕಿ ಕೈಯಲ್ಲಿ ಅವಳ ಕುತ್ತಿಗೆ ಹಿಡಿದು
ಉಸಿರು ಕಟ್ಟಿ ಸಾಯಿಸಲು ನಿಂತನು. ಅಷ್ಟರಲ್ಲಿ ಆ ದೃಶ್ಯವನ್ನು ನೋಡಿ ಓಡಿ ಬಂದಂತಹ ಪೇದೆ ಶಶಾಂಕ್ ತಕ್ಷಣನು ಜೋರಾಗಿ ದೂಡಿ ಮಹಿಮಾಳಿಂದ ಬಿಡಿಸಿದನು. ಪೇದೆ ಶಶಾಂಕ್ಗೆ ಸಿಗರೇಟಿನ ಚಟ ಇತ್ತು. ನಿಶ್ಚಿತಾರ್ಥಕ್ಕೆ ಬಂದಿದ್ದರಿಂದ ಗಂಟೆಯಿಂದ ಸಿಗರೇಟು ಸೇದದೆ ಇರುವವನಿಗೆ ಸಿಗರೇಟು ಸೇದುವ ಆಸೆಯಾಯಿತು. ಹಾಗೆ ನಡೆದುಕೊಂಡು ಮುಂದೆ ಬಂದವನಿಗೆ ಇಲ್ಲಿ ಯಾರೂ ಇಲ್ಲ ಎಂದು ತನ್ನ ಕಿಸೆಯಲ್ಲಿದ್ದ ಸಿಗರೇಟು ಬಾಯಿಗಿರಿಸಿ ಅದಕ್ಕೆ ಲೈಟರ್ ಒತ್ತಿಸುತ್ತಿದ್ದ ಹಾಗೆ ಮಹಿಮಾ ಕಾಪಾಡಿ ಎಂದು ಕೂಗುವುದು ಕೇಳಿಸಿತು. ತುಟಿಯಲ್ಲಿದ್ದ ಸಿಗರೇಟನ್ನು ನೆಲಕ್ಕೆ ಎಸೆದು ಅವಳ ಕೂಗನ್ನು ಆಲಿಸಿ ಒಳಗೆ ಬಂದವನಿಗೆ ತಕ್ಷಣ ಮಹಿಮಾಳನ್ನು ಕುತ್ತಿಗೆ ಹಿಡಿದು ಸಾಯಿಸುತ್ತಿರುವುದನ್ನು ನೋಡಿ ಒಡನೆ ಓಡಿ ಹೋಗಿ ದೂಡಿದ್ದನು. ಕೆಲವೊಮ್ಮೆ ಮನುಷ್ಯರು ಕೂಡ ದೇವರಾಗುತ್ತಾರೆ. ಮಹಿಮಾ ಪಾಲಿಗೆ ಪೇದೆ ಶಶಾಂಕ್ ದೇವರಾಗಿದ್ದನು. ತನ್ನ ಕುತ್ತಿಗೆಯನ್ನು ಬಿಡುತ್ತಿದ್ದ ಹಾಗೆ ಅಲ್ಲಿಯೇ ಕುಸಿದು ಕುಳಿತು ಮಹಿಮಾ ಇತ್ತ ಶಶಾಂಕ್ ಅವನನ್ನು ಹಿಡಿಯಲು ಓಡಿದನು. ಆದರೆ ಅವನು ಇವನ ಕೈಗೆ ಸಿಗದೆ ಹಿಂದೆಯಿಂದ ಕಾಂಪೌಂಡ್ ಹಾರಿ ತಪ್ಪಿಸಿಕೊಂಡಿದ್ದನು. ಅವತ್ತು ಪಾರ್ಥ ಸರ್ ತೋರಿಸಿದ ಫೋಟೋ ಇವನದೇ ಅಲ್ವಾ, ಇವನು ಯಾಕೆ ಇವರನ್ನು ಕೊಲ್ಲಲು ಬಂದಿದ್ದಾನೆ ಎಂದುಕೊಂಡವನು ಮಹಿಮಾಳನ್ನು ನೆನೆದು ಮತ್ತೆ ಅವಳ ಬಳಿಗೆ ಓಡಿ ಬಂದು, ಮೇಡಮ್ ಆರ್ ಯು ಓಕೆ? ಯಾರು ಅವನು? ನಿಮ್ಮನ್ನು ಯಾಕೆ ಸಾಯಿಸಲು ಬಂದ ಎಂದು ಒಂದೇ ಉಸಿರಿಗೆ ಪ್ರಶ್ನೆ ಕೇಳಿದನು. ಮೊದಲೇ ಎದರಿದ್ದವಳ ಕಣ್ಣಿನಲ್ಲಿ ಒಂದೇ ಸಮ ನೀರು ಇಳಿಯುತ್ತಿದ್ದವು. ಅವನು ಯಾರು ಎಂದು ಗೊತ್ತಿಲ್ಲ, ಪ್ಲೀಸ್ ಪಾರ್ಥನನ್ನು ಇಲ್ಲಿಗೆ ಬರ ಹೇಳಿ ಎಂದು ಅಳುತ್ತಲೇ ಹೇಳಿದಳು. ಮೇಡಮ್ ಅಲ್ಲಿಗೆ ಹೋಗೋಣ ಬನ್ನಿ ಎಂದು ಶಶಾಂಕ್ ಹೇಳಿದರೆ, ಇಲ್ಲ, ಅಲ್ಲಿ ಸಮಾರಂಭ ಹಾಳು ಮಾಡಿದ ಹಾಗೆ ಆಗುತ್ತದೆ, ಇಲ್ಲಿಗೆ ಬರ ಹೇಳಿ ಎಂದಳು. ಒಡನೆಯೇ ತನ್ನ ಮೊಬೈಲ್ ತೆಗೆದು ಪಾರ್ಥನಿಗೆ ಕರೆ ಮಾಡಿದ. ಆದರೆ ಅವನು ಕರೆ ಸ್ವೀಕರಿಸಲಿಲ್ಲ. ಮೇಡಮ್ ಪಾರ್ಥ ಸರ್ ಬ್ಯುಸಿಯಾಗಿದ್ದಾರೆ, ಅವರು ಕಾಲ್ ರಿಸೀವ್ ಮಾಡ್ತಿಲ್ಲ, ಅಲ್ಲಿಗೆ ಹೋಗೋಣ ಬಂದಿ ಎಂದು ಅವಳ ಕೈ ಹಿಡಿದು ಏಳಿಸಲು ನೋಡಿದರೆ, ಇಲ್ಲ ಪ್ಲೀಸ್ ಇನ್ನೊಮ್ಮೆ ಕಾಲ್ ಮಾಡಿ ಎಂದು ವಿನಂತಿಸಿದಳು. ಅವಳು ಹೇಳಿದ ರೀತಿಗೆ ಇಲ್ಲ ಎನ್ನಲು ಆಗದೆ ಮತ್ತೊಮ್ಮೆ ಕಾಲ್ ಮಾಡಿದನು. ಶಶಾಂಕ್ ಕಾಲ್ ಮಾಡುತ್ತಿರುವುದನ್ನು ನೋಡಿ ಸ್ವಲ್ಪ ಹಿಂದೆ ಬಂದು, ಏಳು ಶಶಾಂಕ್ ಎಂದನು. ಸರ್ ಅದು ಇಲ್ಲಿ ಹಿಂದೆ ಗೋಡೌನ್ ಬಳಿ ಬನ್ನಿ ಎಂದು ಶಶಾಂಕ್ ಹೇಳುತ್ತಿದ್ದ ಹಾಗೆ, ಯಾಕೆ ಏನಾಯಿತು ಎಂದು ಗಾಬರಿಯಲ್ಲಿಯೇ ಕೇಳಿದನು. ಅಷ್ಟರಲ್ಲಿ ಶಶಾಂಕ್ನಿಂದ ಮೊಬೈಲ್ ಕಸಿದುಕೊಂಡ ಮಹಿಮಾ, ಪಾರ್ಥ ಬೇಗ ಬಾ ಪಾರ್ಥ ಎಂದು ಅಳಲು ಶುರು ಮಾಡಿದಳು. ಅವಳ ಅಳುವನ್ನು ನೋಡಿ ಎದರಿದವನು, ಮಹಿಮಾ ಏನಾಯಿತು, ಯಾಕೆ ಅಳ್ತಿದ್ದೀಯಾ, ನೀನು ಯಾಕೆ ಅಲ್ಲಿಗೆ ಹೋದೆ ಎಂದನು ಗಾಬರಿಯಲ್ಲಿ. ಎಲ್ಲವನ್ನು ಹೇಳ್ತೀನಿ, ಬೇಗ ಬಾ ಪಾರ್ಥ ಎಂದಳು. ಕೈಯಲ್ಲಿದ್ದ ಮೊಬೈಲನ್ನು ಜೇಬಿಗೆ ಇಳಿಸಿದವನು ಯಾರಿಗೂ ಹೇಳದೆ ಒಬ್ಬನೇ ಅಲ್ಲಿಗೆ ಹೋಗಿದ್ದನು. ಮಹಿಮಾ ನೆಲದಲ್ಲಿ ಕುಳಿತು ಇನ್ನೂ ಅಳುತ್ತಲೇ ಇದ್ದಳು. ಅವಳ ಬಳಿಯೇ ಶಶಾಂಕ್ ನಿಂತಿದ್ದನು. ಪಾರ್ಥ ಮಹಿಮಾ ಎಂದು ಕೂಗುತ್ತಲೇ ಅಲ್ಲಿಗೆ ಬಂದಿದ್ದನ್ನು ನೋಡಿ ಒಡನೆ ಕುಳಿತಲ್ಲಿಂದ ಮೇಲೆದ್ದು ಅವನನ್ನು ತಬ್ಬಿ, ಅವನು ಇವತ್ತು ನನ್ನನ್ನು ಸಾಯಿಸಲು ಬಂದಿದ್ದ ಪಾರ್ಥ ಎಂದಳು. ಅವನಿಗೆ ಸರಿಯಾಗಿ ಯಾರು ಎಂದು ತಿಳಿಯದೆ, ಯಾರು ಮಹಿಮಾ ಎಂದು ಅವಳನ್ನು ಹಿಂದೆ ಸರಿಸಿ ಕೇಳುತ್ತಿದ್ದ ಹಾಗೆ, ಸರ್ ಅವತ್ತು ನೀವು ಫೋಟೋ ತೋರಿಸಿದ್ರಲ್ಲ ಅವನು, ನಾನು ಹಿಡಿಯಲು ಪ್ರಯತ್ನಪಟ್ಟೆ, ಆದರೆ ಅವನು ನನ್ನಿಂದ ತಪ್ಪಿಸಿಕೊಂಡ ಎಂದನು ಶಶಾಂಕ್. ಮಹಿಮಾ ಏನು ಹೇಳ್ತಿದ್ದೀಯಾ, ಅವತ್ತು ನಿನ್ನನ್ನು ದೇವಸ್ಥಾನದಲ್ಲಿ ಕೊಲ್ಲಲು ಬಂದವನು ಇಲ್ಲಿಯೂ ಕೂಡ ಹುಡುಕಿ ಬಂದಿದ್ದಾನಾ ಎಂದನು. ಹೌದು ಪಾರ್ಥ, ಅವನೇ ಇವತ್ತು ನನ್ನನ್ನು ಸಾಯಿಸಲು ಬಂದಿದ್ದ. ಇವರು ಬರುವುದು 1 ನಿಮಿಷ ತಡವಾಗಿದ್ದರೂ ನಾನು ಇಷ್ಟೊತ್ತಿಗೆ ಹೆಣವಾಗುತ್ತಿದ್ದೆ ಎಂದು ಶಶಾಂಕ್ ಕಡೆ ನೋಡುತ್ತಾ ಹೇಳಿದಳು. ಮಹಿಮಾ ಹೇಳಿದ ಮಾತನ್ನು ಒಂದು ಕ್ಷಣ ನಂಬದಾದನು. ಇಷ್ಟೊಂದು ಸೆಕ್ಯೂರಿಟಿ ಇರುವಾಗ ಅವನು ಇಲ್ಲಿಗೆ ಬರಲು ಹೇಗೆ ಸಾಧ್ಯ? ಶಶಾಂಕ್ ಎಂದು ಸೋತ ಧ್ವನಿಯಲ್ಲಿ ಕೇಳಿದನು. ಅವನು ಹೇಗೆ ಬಂದ ಎಂದು ನನಗೂ ತಿಳಿಯುತ್ತಿಲ್ಲ ಸರ್, ಆದರೆ ಅವನ ಮುಖದಲ್ಲಿ ಇವನನ್ನು ಕೊಲ್ಲಲೇಬೇಕು ಎನ್ನುವಷ್ಟು ಕೋಪ ಅಡಗಿತ್ತು ಎಂದನು. ಮಹಿಮಾ, ಈ ಕೇಸ್ ನಾವು ಅಂದುಕೊಂಡಷ್ಟು ಸುಲಭವಾಗಿಲ್ಲ, ಬಾ ಈಗಲೇ ಮಾರ್ಚಿಗೆ ಹೇಳೋಣ ಎಂದು ಅವಳ ಕೈ ಹಿಡಿಯುತ್ತಿದ್ದ ಹಾಗೆ, ಬೇಡ ಪಾರ್ಥ, ಅವನು ಯಾರು, ಅವನು ನನ್ನನ್ನು ಯಾಕೆ ಕೊಲ್ಲಲು ಬರುತ್ತಿದ್ದಾನೆ ಎಂದು ಗೊತ್ತಾಗುವವರೆಗೂ ಈ ವಿಷಯ ಅವರಿಗೆ ಹೇಳಬೇಡ ಎಂದು ತಡೆದಳು. ಮಹಿಮಾ, ಹುಡುಗಾಟ ಆಡ್ತಿದ್ದೀಯಾ? ಅವನು ನಿನ್ನನ್ನು ಇಲ್ಲಿಗೂ ಹುಡುಕಿ ಬಂದಿದ್ದಾನೆ ಎಂದರೆ ಅವನು ಸಾಮಾನ್ಯದವನಲ್ಲ. ಮಹರ್ಷಿಗೆ ಹೇಳಿದರೆ ಅವನು ಏನಾದರೂ ಮಾಡಬಹುದು ಎಂದರೆ, ಆಗಲೂ ಅವನ ಮಾತಿಗೆ ಒಪ್ಪದವಳು, ಇಲ್ಲ ಪಾರ್ಥ, ಅವರು ನನ್ನ ಮಾತನ್ನು ನಂಬುತ್ತಾರೆ ಎನ್ನುವ ನಂಬಿಕೆಯೇ ನನಗಿಲ್ಲ, ಪ್ಲೀಸ್ ಪಾರ್ಥ. ಅಲ್ಲದೆ ಈ ವಿಷಯ ಅಲ್ಲಿ ಯಾರಿಗೂ ತಿಳಿಯುವುದು ಬೇಡ,
ಎಲ್ಲರೂ ಖುಷಿಯಲ್ಲಿದ್ದಾರೆ. ನನ್ನೊಬ್ಬಳಿಂದ ಎಲ್ಲರೂ ಬೇಜಾರು ಮಾಡಿಕೊಳ್ಳುತ್ತಾರೆ ಎಂದು ಯಾರಿಗೂ ಹೇಳದಂತೆ ತಡೆದಿದ್ದಳು. ಸರಿ, ಯಾರಿಗೂ ಹೇಳಲ್ಲ, ಬಾ ಹೋಗೋಣ ಎಂದರೆ, ನೀನು ಹೋಗು ಪಾರ್ಥ, ಎಲ್ಲರೂ ನಿನ್ನನ್ನು ಹುಡುಕುತ್ತಾರೆ, ನಾನು ಆಮೇಲೆ ಬರುತ್ತೇನೆ ಎಂದಳು. ಅವಳಿಗೆ ಸುಧಾರಿಸಿಕೊಳ್ಳಲು ಇನ್ನೂ ಸಮಯ ಬೇಕಿತ್ತು. ಇಲ್ಲ ಮಹಿಮಾ, ನಿನ್ನೊಬ್ಬಳನ್ನೇ ಬಿಟ್ಟು ಹೋಗುವುದಿಲ್ಲ, ಬಾ ಎಂದವನ ಮಾತು ಕೇಳಿ, ಸರ್ ನೀವು ಹೋಗಿ, ಇವರನ್ನು ನಾನು ಕರ್ಕೊಂಡು ಬರ್ತೀನಿ ಎಂದನು ಶಶಾಂಕ್. ತುಂಬ ವರ್ಷಗಳಿಂದ ಶಶಾಂಕ್ ಪಾರ್ಥನ ಜೊತೆ ಕೆಲಸ ಮಾಡುತ್ತಿದ್ದಾನೆ. ಅವನ ಮೇಲೆ ನಂಬಿಕೆ ಇದ್ದರಿಂದ ಅವಳು ಸ್ವಲ್ಪ ಸುಧಾರಿಸಿಕೊಂಡು ಮೇಲೆ ಕರೆದುಕೊಂಡು ಬಾ ಎಂದು ಹೇಳಿ ಹೋಗುವವನು ಮತ್ತೆ ಅವಳ ಬಳಿಗೆ ಬಂದು ತನ್ನ ಕಿಸೆಯಲ್ಲಿದ್ದ ಕರವಸ್ತ್ರವನ್ನು ತೆಗೆದು ಅವಳ ಮುಂದಿಡಿದನು. ಈ ರೀತಿ ಅಳ್ಬೇಡ, ಮುಖ ಒರೆಸಿಕೊಂಡು ಕೂದಲನ್ನೆಲ್ಲ ಸರಿ ಮಾಡಿಕೊಂಡು ಬಾ ಎಂದು ಹೇಳಿ ಅಲ್ಲಿಂದ ಹೊರಟಿದ್ದನು. ಪಾರ್ಥ ಹೇಳಿದಂತೆ 10 ನಿಮಿಷ ಸುಧಾರಿಸಿಕೊಂಡವಳು ಮುಖ ಎಲ್ಲ ಕರವಸ್ತ್ರದಿಂದ ಒರೆಸಿಕೊಂಡು ತಲೆ ಕೂದಲನ್ನು ಹಿಂದೆ ದುಡಿದರೂ ಅಸ್ತವ್ಯಸ್ತವಾಗಿರುವುದು ಮೊದಲಿನಂತಾಗುವುದೇ ಕೆದರಿದಂತೆಯೇ ಕಾಣುತ್ತಿತ್ತು. ಹಾಗೆಯೇ ಸೀರೆಯನ್ನು ಸರಿ ಮಾಡಿಕೊಂಡು ಮುಂದೆ ಬಂದಿದ್ದಳು. ಅವಳಿಂದ ನಡೆಯಲು ಕೂಡ ಆಗುತ್ತಿರಲಿಲ್ಲ. ಶಶಾಂಕ್, ನಡೆಯಲು ಆಗ್ತಿಲ್ಲ, ಕುಡಿಯಲು ನೀರು ಬೇಕು ಎಂದಳು. ಅವಳು ನಡೆಯಲು ಆಗುತ್ತಿಲ್ಲ ಎನ್ನುತ್ತಿದ್ದ ಹಾಗೆ ಶಶಾಂಕ್ ಅವಳ ಕೈ ಹಿಡಿದರೆ ಅವಳ ಕೈಯನ್ನೇ ನೋಡುವುದನ್ನು ನೋಡಿದ ಶಶಾಂಕ್, ನಿಮ್ಮ ತಮ್ಮ ಎಂದುಕೊಳ್ಳಿ ಮೇಡಮ್, ಬನ್ನಿ ಎಂದು ಅಡಿಗೆ ಮಾಡುತ್ತಿದ್ದಲ್ಲಿಗೆ ಕರೆದುಕೊಂಡು ಬಂದು ಅಲ್ಲಿಯೇ ಒಂದು ಕುರ್ಚಿಯ ಮೇಲೆ ಕೂರಿಸಿ, ಇಲ್ಲೇ ಕುಳಿತಿರಿ, ನೀರು ತರ್ತೀನಿ ಎಂದು ಎಲ್ಲರೂ ಅಡಿಗೆ ಮಾಡುತ್ತಿದ್ದಲ್ಲಿಗೆ ಹೋದರೆ ಅಲ್ಲಿ ಒಂದು ಬದಿಗೆ ಊಟ ಮಾಡುವವರಿಗೆ ಕುಡಿಯಲು ಕೊಡಲು 1/2 ಲೀಟರ್ ನೀರಿನ ಬಾಟಲಿಗಳನ್ನು ಜೋಡಿಸಿದ್ದರು. ಅದರಿಂದ 1 ಬಾಟಲ್ ತೆಗೆದುಕೊಂಡು ಬಂದು ಮಹಿಮಾಳಿಗೆ ಕೊಟ್ಟಿದ್ದರು. 1/2 ಲೀಟರ್ ನೀರನ್ನು ಪೂರ್ತಿಯಾಗಿ ಕುಡಿದು ಸುಧಾರಿಸಿಕೊಂಡವಳು ಎಲ್ಲರೂ ಇರುವಲ್ಲಿಗೆ ಬಂದಿದ್ದಳು. ಅರ್ಧ ಗಂಟೆಯಿಂದ ಅವಳಿಗಾಗಿ ಕಣ್ಣಾಡಿಸುತ್ತಿದ್ದ ಮಹರ್ಷಿಗೆ ಕೊನೆಗೂ ಕಂಡಿದ್ದಳು. ಆದರೆ ಅವನಿಗೆ ಅವಳನ್ನು ನೋಡಿ ಅನುಮಾನ ಶುರುವಾಯಿತು. ಕೆಂಪರಡಿದ ಕಣ್ಣು, ಕೆದರಿದ ಕೂದಲು, ಅಲ್ಲದೆ ಬೆಳಗ್ಗೆ ಒಪ್ಪವಾಗಿ ಹುಟ್ಟಿದ್ದ ಸೀರೆ ಈಗ ಸುಕ್ಕು ಸುಕ್ಕಾಗಿದೆ. ಇದೆಲ್ಲವನ್ನು ನೋಡಿ ಅವಳಿಗೆ ಏನಾಯಿತು ಎನ್ನುವ ಅನುಮಾನದಿಂದಲೇ ಅವಳನ್ನು ನೋಡುತ್ತಾ ಉಳಿದನು. ಮಹಿಮಾ ಬಂದು ವೇದಿಕೆಯ ಮುಂದೆ ಕೂರುತ್ತಿದ್ದ ಹಾಗೆ ಅವಳನ್ನೇ ನೋಡುತ್ತಾ ಓಕೆ ಎನ್ನುವಂತೆ ಸನ್ನೆಯಲ್ಲಿಯೇ ಕೇಳಿದನು. ಅವನ ಸನ್ನೆಯನ್ನು ಅರ್ಥ ಮಾಡಿಕೊಂಡ ಮಹಿಮಾ ಓಕೆ ಎನ್ನುವಂತೆ ತಲೆಯಾಡಿಸಿದಳು. ಇಬ್ಬರ ಸನ್ನೆಯ ಸಂಭಾಷಣೆ ಮಹರ್ಷಿ ಕಣ್ಣಿಗೆ ಬಿದ್ದಿತು. ಅನುಮಾನಂ ಪೆದ್ದ ರೋಗಂ ಎನ್ನುವ ಹಾಗೆ ಅವರಿಬ್ಬರನ್ನು ನೋಡಿ ಅವನ ಅನುಮಾನ ದುಪ್ಪಟ್ಟಾಗಿತ್ತು. ಅವನ ಅನುಮಾನ ದುಪ್ಪಟ್ಟಾಗಿತ್ತು ಎನ್ನುವುದಕ್ಕಿಂತ ಅವನಿಗೆ ಇರುವ ವಿಷಯ ಹೇಳದೆ ಮುಚ್ಚಿಟ್ಟು ಇವರೇ ಅವನ ಅನುಮಾನ ದ್ವಿಗುಣವಾಗುವಂತೆ ಮಾಡಿದ್ದರು. ಈಗ ಮಹರ್ಷಿಗೆ ವಿಷಯ ಹೇಳಿದ್ದರೆ ಮುಂದೆ ಆಗುವ ದೊಡ್ಡ ಅನಾಹುತ ತಡೆಯಬಹುದಿತ್ತು. ಮುಂದುವರೆಯುವುದು. ಮಹರ್ಷಿ ಅವರಿಬ್ಬರನ್ನು ನೋಡಿ ಏನು ಅರ್ಥ ಮಾಡಿಕೊಂಡ ಎಂದು ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.